ಸ್ನೇಹಿತರೆ, ಟು ಬಿ ವರ್ಬ್ಸ್ ಪಾರ್ಟ್ ಅಲ್ಲಿ ನಾವು 7 ವಿಡಿಯೋಸನ್ನು ಮಾಡಿದ್ದೀವಿ. ಇದು 8ನೇ ವಿಡಿಯೋ. ಓಕೆ, 8. ಸೊ ಟು ಬಿ ವರ್ಬ್ಸ್ ಅಂದರೆ ಏನು? ಆಮ್, ಈಸ್, ಆರ್, ವಾಸ್, ವರ್, ಬೀನ್, ಬೀಯಿಂಗ್. ಓಕೆ, ಇದರಲ್ಲಿ ಈಗಾಗಲೇ ನಾನು 7 ವಿಡಿಯೋಸ್ ಮಾಡಿದ್ದೀನಿ. ಇದು 8ನೇ ವಿಡಿಯೋ. ಸೊ 7 ವಿಡಿಯೋಸ್ ನೀವು ನೋಡದೇ ಇದ್ದಲ್ಲಿ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೋಡಿ. ಅದಾದ ನಂತರ ನೀವು ಈ ಸೆಕ್ಷನಿಗೆ ಬಂದರೆ, ಈ ವಿಡಿಯೋಗೆ ಬಂದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ನಾವು ಆರನ್ನು ನೀವು ಡೀಟೇಲಾಗಿ ಯಾವ ಥರ ಬಳಸೋದು, ನಾನು ಈ ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 7ಅಲ್ಲಿ ನಾನು ಹೇಳಿದ್ದೀನಿ ಆರನ್ನು ಎಲ್ಲೆಲ್ಲಿ ಬಳಸಬೇಕು ಅಂತ ಬ್ರೀಫಾಗಿ. ಇದರಲ್ಲಿ ನಾವು ಸ್ವಲ್ಪ ಡೀಟೇಲಾಗಿ ನೋಡೋಣ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ದೊರಕುತ್ತದೆ. ಆ್ಯಂಡ್ ಭಾಳ ಮುಖ್ಯವಾಗಿ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದರೆ ನಿಮಗೇನು ಅರ್ಥ ಆಗಲ್ಲ. ಆ್ಯಂಡ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡಿ, ಹಾಗೆ ಶೇರ್ ಮಾಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಸಂದೇಹವಿದ್ದರೆ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ಸ್ನೇಹಿತರೆ, ನಾವು ಹಾಗಾದರೆ ವಿಡಿಯೋ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ಟು ಬಿ ವರ್ಬ್ಸ್ ಪಾರ್ಟ್ 8. 8ಅಲ್ಲಿ ನಾವು 6ನ್ನು ತಗೊಳ್ಳೋಣ. 6ನ್ನು ಡೀಟೇಲಾಗಿ ಯಾವ ಥರ ಬಳಸಬೇಕು ಅಂತ ನೋಡೋಣ. ಯು ಆರ್ ವರುಣ್, ಇದನ್ನು ನಾನು ಹೇಳಿದ್ದೀನಿ, 7ನೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಯು ಆರ್ ವರುಣ್, ನೀನು ವರುಣ್. ಇದು ಒಂದು ಪ್ಯಾಟರ್ನ್ ನಾನು ಹೇಳಿದ್ದೀನಲ್ಲ, ಈ ಪ್ಯಾಟರ್ನ್ ಇದೆ. ಈ ಪ್ಯಾಟರ್ನಲ್ಲೇ ಏನು, ಮೊದಲನೇದು ಹೆಸರು, ನೇಮ್, ಪ್ಯಾಟರ್ನ್ನ ಫಾಲೋ ಮಾಡಿ. ಎನ್, ನೇಮ್. ಎರಡನೇದು ಊರು, ಪ್ಲೇಸ್, ಜಾಗ. ಮೂರನೇದು ಏಜ್. ಓಕೆ, ನಾಲ್ಕನೇದು ಮನಸ್ಥಿತಿ, ಮನಸ್ಥಿತಿಗೆ ಸ್ಟೇಟ್, ಮೆಂಟಲ್ ಸ್ಟೇಟ್. ಎಸ್, ಪ್ಲೇಸ್, ಎಲ್ಲಿದ್ದೀವಿ ಅಂತ. ಯು ಆರ್ ಅ ಸ್ಟೂಡೆಂಟ್. ಆಕ್ಯುಪೇಷನ್, ಯು ಆರ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್. ಇಲ್ಲಿ ವಿಶೇಷಣ ಆಬ್ಜೆಕ್ಟಿವ್. ಸೊ ಇದೊಂದು ಪ್ಯಾಟ್ರನ್, NPASPOA, ಇದೊಂದು ಪ್ಯಾಟ್ರನ್ನ ಫಾಲೋ ಮಾಡ್ಕೊಳ್ಳಿ. ಅಥವಾ ಇದನ್ನು ಮೇಲೆ ಕೆಳಗಾದರೂ ಪರವಾಗಿಲ್ಲ, ಬಟ್ ಇದು ನಿಮಗೆ ಗೊತ್ತಿರಬೇಕು. N ಅಂದರೆ ನೇಮ್, P ಅಂದರೆ ಪ್ಲೇಸ್, A ಅಂದರೆ ಏಜ್, S ಅಂದರೆ ಸ್ಟೇಟ್ ಆಫ್ ಮೈಂಡ್, O ಅಂದರೆ ಆಕ್ಯುಪೇಷನ್, ಆಕ್ಯುಪೇಷನ್ ಅಂದರೆ ಹುದ್ದೆ ಅಥವಾ ಕೆಲಸ ಅಥವಾ ಏನಾಗಿರ್ತೀವಿ ನಾವು ಅಂತ. ಆಬ್ಜೆಕ್ಟಿವ್ ಇದನ್ನು ವಿಶೇಷಣ ಅಂತ ಅಂದ್ಕೊಳ್ಳಿ. ಸೊ ಈ ಪ್ಯಾಟರ್ನಲ್ಲಿ ಎಲ್ಲ ಬರುತ್ತೆ. ಆಮ್, ಈಸ್, ವಾಸ್ ಎಲ್ಲ ಬರೋದು ಇದೇ ಪ್ಯಾಟರ್ನಲ್ಲಿ. ಓಕೆ, ಸೊ ಯು ಆರ್ ವರುಣ್, ನೀನು ವರುಣ್. ನಿನ್ನ ಹೆಸರು ಅಥವಾ ನೀನು ವರುಣ್, ನೀನು ವರುಣ್. ಓಕೆ, ಯು ಆರ್ ಫ್ರಮ್ ಬ್ಯಾಂಗ್ಳೂರ್, ನೀನು ಬೆಂಗಳೂರಿನವನು, ನೀನು ಬೆಂಗಳೂರಿನವನು, ನೀನು ಬೆಂಗಳೂರಿನವನು. ಇದೇನು, ಯು ಆರ್ 17 years old, ನೀನು ಅಥವಾ ನಿನಗೆ 17 ವರ್ಷ ವಯಸ್ಸು, ನಿನಗೆ 17 ವರ್ಷ ವಯಸ್ಸು. ಯು ಆರ್ ಹ್ಯಾಪಿ, ನೀನು ಖುಷಿಯಾಗಿದ್ದೀಯಾ, ಖುಷಿಯಾಗಿದ್ದೀಯಾ, ನೀನು ಖುಷಿಯಾಗಿದ್ದೀಯಾ. ಇದು ಯು ಆರ್ ಇನ್ ದ ಕಿಚನ್, ನೀನು ಕಿಚನ್ನಲ್ಲಿ ಇದ್ದೀಯಾ. ಓಕೆ, ನೀನು ಕಿಚನ್ನಲ್ಲಿ ಇದ್ದೀಯಾ. ಯು ಆರ್ ಎ ಸ್ಟೂಡೆಂಟ್, ನೀನು ವಿದ್ಯಾರ್ಥಿ.
ನೀನು ವಿದ್ಯಾರ್ಥಿ. ಇದೇನು? ನೀನೊಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್. ನೀನೊಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್. ಓಕೆ, ಕ್ಷಮಿಸಿ, ನನ್ನ ಕನ್ನಡ ಅಕ್ಷರಗಳು ಅಷ್ಟೊಂದು ದುಂಡಾಗಿಲ್ಲ. ಸೊ ಈಗ ನಾವು ಈ ಪ್ಯಾಟರ್ನ್ನ ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿ. ಯಾವುದು? NPASPOA. ಓಕೆ, ಕಷ್ಟ ಆದರೆ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆದರೆ ಎನ್ ಅಂದರೆ ಹೆಸರು, ನೇಮ್ ಅಂತ ಬರ್ಕೊಳ್ಳಿ, ಪಿ ಅಂದರೆ ಪ್ಲೇಸ್, ಎ ಅಂದರೆ ಏಜ್, ಮಿಕ್ಕಿದ್ದೆಲ್ಲ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಯು ಆರ್ ವರುಣ್. ಯು ಅನ್ನೋದು ಏಕವಚನ, ಹುಡುಗ. ವರುಣ್, ಯು ಆರ್ ವರುಣ್. ಯು ಆರ್ ಫ್ರಮ್ ಬ್ಯಾಂಗ್ಲೋರ್. ಯು ಆರ್ ಫ್ರಮ್ ಬ್ಯಾಂಗ್ಲೋರ್. ಯು ಆರ್ 17 years old. ಯು ಆರ್ ಹ್ಯಾಪಿ. ಯು ಆರ್ ಇನ್ ದ ಕಿಚನ್. ಕಿಚನ್ನಲ್ಲಿದ್ದೀಯಾ. ಯು ಆರ್ ಅ ಸ್ಟೂಡೆಂಟ್. ನೀನೊಬ್ಬ ವಿದ್ಯಾರ್ಥಿ. ಯು ಆರ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್. ಓಕೆ ಸ್ನೇಹಿತರೆ, ಈಗ ನೋಡಿ, ಆರನ್ನು ನಾವು ಯುಗೆ ಮಾತ್ರ ಇಲ್ಲಿ ಬಳಸಿದ್ದೀವಿ. ಓಕೆ, ಯುಗೆ ಮಾತ್ರ. ಯು ಆರ್, ಯು ಆರ್, ಯು ಆರ್, ಯು ಆರ್. ಓಕೆ, ಇಲ್ಲಿ ಯು ಅಂತ ಬಳಸಿ ನಾವು ಆರನ್ನು ಬಳಸಿದ್ದೀವಿ. ಯು ಇನ್ನೆಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ವಿ, ಯು, ವಿ, ದೇ. ಯು, ವಿ, ದೇ, ದೀಸ್, ದೋಸ್. ಆ ಕಡೆ ಅಲ್ಲೂ ಸಹ ಯು ಅನ್ನೋದನ್ನು, ಕ್ಷಮಿಸಿ, ಆರ್ ಅನ್ನೋದನ್ನು ನಾವು ಬಳಸ್ತೀವಿ. ಆ ವಿಡಿಯೋ ಡೀಟೇಲಾಗಿ ಬೇಕಂದರೆ ನಿಮಗೆ ಹಿಂದಿನ ವಿಡಿಯೋ ನೋಡಿ. ಇದರಲ್ಲಿ ನಾನು ಅದನ್ನು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಓಕೆ, ಯು ಬದಲು ನಾವು ದೇ ಬಳಸ್ತೀವಿ. ಇಲ್ಲಿ ದೇ ಬೇಡ, ವಿ ಹಾಕೋಣ ಫಸ್ಟ್. ವಿ. ವಿ ಅಂದರೆ ನಾವು. ನಾವು ಅಂದಾಗ ಇಲ್ಲಿ ವರುಣ್ ಅಂತ ಹೇಳಲಿಕ್ಕಾಗಲ್ಲ. ನಾವು ಯಾವ ಊರಿನವರು, ಅಥವಾ ನಾವು ನಮಗೇನು ಹೆಸರು, ನಮ್ಮದು ಒಂದು ಗ್ರೂಪ್ ಇದೆ, ನಮ್ಮದೊಂದು ಟೀಮ್ ಇದ್ದರೆ ನಾವು ಅಂತ ಹೇಳ್ತೀವಿ. ನಮ್ಮ ಟೀಮ್ ಹೆಸರು ಏನಾದರೂ ಇದ್ದರೆ ಅದನ್ನು ಹೇಳ್ಬೋದು. ನಾನು ಹೇಳ್ದಂಗೆ ವಿ ಆರ್ ರಾಯಲ್ ಚಾಲೆಂಜರ್ಸ್. ವಿ ಆರ್ ರಾಯಲ್ ಚಾಲೆಂಜರ್ಸ್. ಅಲ್ಲಿ ನಾವು ವಿ ಆರ್ ಅಥವಾ ಟೀಮ್ ಆದ್ರೂ ಟೀಮಲ್ಲಿ 11 ಜನ ಇರ್ತಾರೆ ಕ್ರಿಕೆಟ್ ಟೀಮಲ್ಲಿ. ಸೊ ಒಂದು ಗುಂಪದು. ಸೊ ಆ ಗುಂಪಿಗೆ ಹೆಸರು ರಾಯಲ್ ಚಾಲೆಂಜರ್ಸ್ ಅಂತ. ಕ್ರಿಕೆಟ್ ಟೀಮ್, IPL ಟೀಮ್. ಕೆಲವರಿಗೆ ಗೊತ್ತಿಲ್ಲದೆ ಇದ್ದರೆ ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಅಂದರೆ ಬೆಂಗಳೂರು IPL ಟೀಮ್ ಗೊತ್ತಿಲ್ಲದೆ ಇರೋರಿದ್ದರೆ ಈಗ ವಿ ಆರ್ ರಾಯಲ್ ಚಾಲೆಂಜರ್ಸ್. ಇಲ್ಲಿ ನಾವು ವಿ ಬಳಸ್ಬೋದು. ಅದೇ ಆರ್, ವಿ. ವಿ ಆರ್ ಫ್ರಮ್ ಬ್ಯಾಂಗ್ಲೋರ್. ವಿ ಆರ್ ಫ್ರಮ್ ಬ್ಯಾಂಗ್ಲೋರ್. ಓಕೆ, ಆದರೆ ಇಲ್ಲಿ 17 years ಅಂತ ಹೇಳೋದಲ್ಲ, ಇಲ್ಲಿ ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ. ಇಲ್ಲಿ ವಿ ಆರ್ ಎಲ್ಲರೂ ಒಂದು ವೇಳೆ 17 ವರ್ಷದವರಾಗಿದ್ದರೆ, ಎಲ್ಲರೂ ಒಂದೇ ಏಜಲ್ಲಿದ್ದರೆ ವಿ ಆರ್ ಅಂತ ಹೇಳ್ಬೋದು. ವಿ ಆರ್ 17 years old ಅಂದರೆ ನಾವೆಲ್ಲರೂ 17 ವರ್ಷ ವಯಸ್ಸಿನವರು. ಒಂದೇ ಕ್ಲಾಸಲ್ಲಿದ್ದರೆ ಒಂದೇ ವಯಸ್ಸಿನವರು ಇರ್ತಾರೆ. ಓಕೆ, ಒಂದು ವರ್ಷ ಆ ಕಡೆ ಈ ಕಡೆ ಇರುತ್ತೆ. ಓಕೆ, ವಿ ಆರ್ 17 years old ಅಂದರೆ ನಾವು 17 ವರ್ಷ ವಯಸ್ಸಿನವರು. ಓಕೆ, ಈಗ ವಿ ಆಯಿತು. ಇಲ್ಲೇ ದೇನ ತಗೊಳ್ಳೋಣ, ಇಲ್ಲಾಂದರೆ ಇದಕ್ಕೂ ಫುಲ್ ದೇನ ತಗೊಳ್ಳೋಣ. ಅಲ್ಲ, ವಿ ತಗೊಳ್ಳೋಣ, ಆಮೇಲೆ ದೇ ತಗೊಳ್ಳೋಣ. ಓಕೆ, ವಿ ಆರ್ ಹ್ಯಾಪಿ. ನಾವು ಖುಷಿಯಾಗಿದ್ದೀವಿ. ವಿ ಆರ್ ಹ್ಯಾಪಿ. ಇಲ್ಲಿ ನೋಡಿ, ವಿ ಆರ್ ರಾಯಲ್ ಚಾಲೆಂಜರ್ಸ್. ವಿ ಆರ್ ಫ್ರಮ್ ಬ್ಯಾಂಗ್ಲೋರ್. ವಿ ಆರ್ 17 years old. 17 years old ಇರಲಿಕ್ಕಿಲ್ಲ, ಒಂದು 30 years ಸುಮ್ಮನೆ ಹಾಕೋಣ. ಅಂದರೆ ರಾಯಲ್ ಚಾಲೆಂಜರ್ಸ್ ಎಲ್ಲರೂ 30 ವರ್ಷದವರು ಅಂತ ಕನ್ಸಿಡರ್ ಮಾಡೋಣ. ಓಕೆ, ವಿ ಆರ್ 30 years old. ವಿ ಆರ್ ಹ್ಯಾಪಿ. ನಾವು ಖುಷಿಯಾಗಿದ್ದೀವಿ. ಕಪ್ ಹೊಡಿಲಿಲ್ಲ ಅಂದ್ರೂ ಖುಷಿಯಾಗಿದ್ದೀವಿ, ಸಮಥಿಂಗ್ ಲೈಕ್ ದಟ್. ಯು ಆರ್ ಇನ್ ದ ಕಿಚನ್. ಇಲ್ಲಿ ವಿ ಹಾಕೋಣ. ವಿ ಅಂದರೆ ನಾವೆಲ್ಲರೂ ಕಿಚನ್ನಲ್ಲಿ ಇದ್ದೀವಿ ಅಂತ. ಎಲ್ಲಿದ್ದೀರೋ ಎಲ್ಲರೂ ಅಂತ ಕೇಳಿದಾಗ ನಾವೆಲ್ಲರೂ ಕಿಚನ್ನಲ್ಲಿದ್ದೀವಿ. ಸೊ ವಿ ಆರ್ ಇನ್ ದ ಕಿಚನ್. ಆಮೇಲೆ ಮತ್ತೆ ವಿ ಹಾಕೋಣ. ವಿ ಆರ್ ನಾವೇನಾಗಿದ್ದೀವಿ? ಸೊ ರಾಯಲ್ ಚಾಲೆಂಜರ್ಸ್ ಬಗ್ಗೆ ಮಾತಾಡ್ತಿದ್ವಿ. ನಾವೇನಾಗಿದ್ದೀವಿ? ವಿ ಆರ್ ಸ್ಟೂಡೆಂಟ್ಸ್. ಓಕೆ, ವಿ ಆರ್ ಸ್ಟೂಡೆಂಟ್ಸ್ ಅಂತಲೂ ಹೇಳ್ಬೋದು. ನಾವು ವಿದ್ಯಾರ್ಥಿಗಳಾಗಿದ್ದರೆ ನಾವು ವಿದ್ಯಾರ್ಥಿಗಳಂತ ಹೇಳ್ಬೋದು. ಬಟ್ ಇಲ್ಲಿ ನಾವು ರಾಯಲ್ ಚಾಲೆಂಜರ್ಸ್ ತೊಗೊಂಡಿರೋದ್ರಿಂದ ವಿ ಆರ್ ಕ್ರಿಕೆಟ್ ಪ್ಲೇಯರ್ಸ್ ಅಂತ ಹಾಕೊಳ್ಳೋಣ. ವಿ ಆರ್ ಕ್ರಿಕೆಟ್ ಪ್ಲೇಯರ್ಸ್. ನಾವು ಕ್ರಿಕೆಟ್ ಆಡೋರು, ನಾವು ಕ್ರಿಕೆಟಿಗರು. ಸೊ ಇಲ್ಲಿ ವಿ ಹಾಕೊಳ್ಳೋಣ. ಇಲ್ಲಿ ವಿ ಆರ್ ಎ ಬರಲ್ಲ, ಯಾಕೆಂದರೆ ಅದು ಪ್ಲೂರಲ್. ವಿ ಅನ್ನೋದು ಬಹುವಚನ. ವಿ ಆರ್ ಬ್ರಿಲಿಯಂಟ್ ಪ್ಲೇಯರ್ಸ್. ನಾವು
ಬುದ್ಧಿವಂತ ಆಟಗಾರರು ಅಥವಾ ಸಖತ್ ಒಳ್ಳೆ ಆಟ ಆಡೋರು ನಾವು. ವಿ ಆರ್ ಬ್ರಿಲಿಯಂಟ್ ಪ್ಲೇಯರ್ಸ್. ಓಕೆ, ಇಲ್ಲಿ ವಿ. ಈಗ ನೋಡಿ, ಇದನ್ನೇ ನಾವು ತೆಗೆದು ದೇ ಹಾಕೋಣ. ಇಲ್ಲಿ ಅರ್ಥ ಆಯ್ತಲ್ಲ ಸ್ನೇಹಿತರೆ? ಮತ್ತೊಂದು ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಾದರೆ. ಇಲ್ಲಿ ನೋಡಿ, ವಿ ನಾವೆಲ್ಲರೂ ಅಥವಾ ನಾವು. ವಿ ಆರ್ ರಾಯಲ್ ಚಾಲೆಂಜರ್ಸ್. ವಿ ಆರ್ ಫ್ರಮ್ ಬ್ಯಾಂಗ್ಳೂರ್, ನಾವು ಬೆಂಗಳೂರಿನವರು. ವಿ ಆರ್ 30 years old, ನಾವು 30 ವರ್ಷದವರು. ಎಲ್ಲರ ವಯಸ್ಸು 30 ವರ್ಷ ಆಗಿದ್ದರೆ. ವಿ ಆರ್ ಹ್ಯಾಪಿ, ನಾವು ಖುಷಿಯಾಗಿದ್ದೀವಿ. ವಿ ಆರ್ ಇನ್ ದ ಕಿಚನ್, ನಾವು ಕಿಚನ್ನಲ್ಲಿದ್ದೀವಿ. ವಿ ಆರ್ ಕ್ರಿಕೆಟ್ ಪ್ಲೇಯರ್ಸ್, ಅದು ವಿ ಆರ್ ಇನ್ ದ ಕಿಚನ್ ಬೇಡ, ವಿ ಆರ್ ಇನ್ ದ ಪ್ಲೇ ಗ್ರೌಂಡ್. ಕಿಚನ್ ಏನಕ್ಕೆ? ವಿ ಆರ್ ಇನ್ ದ ಪ್ಲೇ ಗ್ರೌಂಡ್, ನಾವು ಎಲ್ಲಿರ್ತೀವಿ ಆವಾಗ ಅದನ್ನು ಹೇಳಬೇಕಾದ್ರೆ ವಿ ಆರ್ ಇನ್ ದ ಪ್ಲೇ ಗ್ರೌಂಡ್. ವಿ ಆರ್ ಕ್ರಿಕೆಟ್ ಪ್ಲೇಯರ್ಸ್ ಅಥವಾ ವಿ ಆರ್ ಕ್ರಿಕೆಟರ್ಸ್ ಅಂತ ಹೇಳ್ಬೋದು. ವಿ ಆರ್ ಬ್ರಿಲಿಯಂಟ್ ಪ್ಲೇಯರ್ಸ್, ನಾವು ಒಳ್ಳೆ ಬುದ್ಧಿವಂತ ಅಥವಾ ಒಳ್ಳೆ ಚೆನ್ನಾಗಿ ಆಟ ಆಡುವ ಕ್ರಿಕೆಟಿಗರು. ಸೊ ಇದನ್ನು ಇಷ್ಟವರೆಗೆ ನಾವು ವಿ ಅಂತ ನೋಡಿದ್ವಿ. ಓಕೆ, ಈಗ ವಿ ತೆಗೆದು ನಾವು ದೇ ಹಾಕೋಣ. ಇಲ್ಲಿ ದೇ ಹಾಕೋಣ. ದೇ ಅಂದರೆ ಅವರು. ದೇ ಅಂದರೆ ಅವರು. ವಿ ಅಂದರೆ ಏನು? ನಾವು. ವಿ ಅಂದರೆ ಏನು? ನಾವು. ದೇ ಅಂದರೆ ಅವರು. ಸೊ ಈಗ ವಿ ಆರ್ ಫ್ರಮ್ ಬ್ಯಾಂಗ್ಳೂರ್, ಕ್ಷಮಿಸಿ, ದೇ ಆರ್ ರಾಯಲ್ ಚಾಲೆಂಜರ್ಸ್ ಅಥವಾ ದೇ ಆರ್ನ ನಾವು ಇಲ್ಲಿ ರಾಯಲ್ ಚಾಲೆಂಜರ್ಸ್ ಬಿಟ್ಟು ದೇ ಆರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾವು ರಾಯಲ್ ಚಾಲೆಂಜರ್ಸ್ ಅಲ್ವಾ, ಅವರು ನೈಟ್ ರೈಡರ್ಸ್. ನೀವು ಏನು ಬೇಕಾದರೂ ಹಾಕೋಬೋದು ಇಲ್ಲಿ. ಅಂದರೆ ದೇ ಆರ್ ನೈಟ್ ರೈಡರ್ಸ್. ಅಥವಾ ನಿಮ್ಮ ಸ್ಕೂಲಲ್ಲಿ ಯಾವುದಾದ್ರೂ ಟೀಮ್ ಇದ್ದರೆ ಆ ಟೀಮ್ ಹೆಸರು ಹಾಕೊಬೋದು. ಅಥವಾ ಕ್ರಿಕೆಟ್ ಅಂತಲೇ ಅಲ್ಲ, ಆಟ ಅಂತಲೇ ಅಲ್ಲ, ಯಾವುದಕ್ಕೂ ಆಗುತ್ತೆ. ಇದು ನಾನು ಒಂದು ಎಕ್ಸಾಂಪಲ್ ತೊಗೊಂಡೆ ಅಷ್ಟೇ, ಕ್ರಿಕೆಟ್ ಸ್ವಲ್ಪ ಈಸಿಯಾಗಿರುತ್ತೆ ಅಂತ ನಿಮಗೆ. ದೇ ಆರ್ ನೈಟ್ ರೈಡರ್ಸ್, ರೈಟ್? ದೇ ಆರ್ ನೈಟ್ ರೈಡರ್ಸ್. ಇಲ್ಲಿ ದೇ ಬಳಸೋಣ. ದೇ ಆರ್ ನೈಟ್ ರೈಡರ್ಸ್. ದೇ ಆರ್ ಫ್ರಮ್ ನೈಟ್ ರೈಡರ್ಸ್ ಕೋಲ್ಕತ್ತಾ. ಸೊ ದೇನ ನಾವು ಗಮನಿಸಬೇಕಿಲ್ಲಿ. ದೇ ಆರ್ ಫ್ರಮ್, ಕ್ಷಮಿಸಿ, ದೇ ಆರ್ ನೈಟ್ ರೈಡರ್ಸ್. ದೇ ಆರ್ ಫ್ರಮ್ ಕೋಲ್ಕತ್ತಾ, ಅವರು ಕೋಲ್ಕತ್ತಾದವರು. ಸೊ ನೈಟ್ ರೈಡರ್ಸ್ ಟೀಮ್ ಬಂದು ಕೋಲ್ಕತ್ತಾದು. ಸೊ ದೇ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ದೇ ಅಂದರೆ ಅವರು. ನಾವು ದೇ ಆರ್ ನೋಡಿ, ಅವರು ಇಲ್ಲಿ ದೇ ಆರ್ ಅವರು ಎಷ್ಟು 28 ವಯಸ್ಸಿನವರು. ಸುಮ್ಮನೆ ಜಸ್ಟ್ ಒಂದು ನಂಬರ್ ಅಷ್ಟೇ. ದೇ ಆರ್ 28 years old. ಅವರು ಎಲ್ಲರಿಗೂ 28 ವರ್ಷದ ವಯಸ್ಸಿನವರೇ ಆ ಟೀಮಲ್ಲಿ ಇದ್ದಾರೆ ಅಂತಂದರೆ ದೇ ಆರ್ 28 years old. ಅಂದರೆ ಅಲ್ಲಿಯ ವಯಸ್ಸವರು, ಟೀಮ್ ಅಲ್ಲ, ಟೀಮಿಗೆಲ್ಲ ನಾವು ಏಜ್ ಹೇಳ್ತಾ ಇರೋದು, ಅಲ್ಲಿ ಟೀಮಲ್ಲಿರುವ ವ್ಯಕ್ತಿಗಳಿಗೆ. ದೇ ಆರ್ ಹ್ಯಾಪಿ. ದೇ ಆರ್ ಹ್ಯಾಪಿ, ಅವರು ಖುಷಿಯಾಗಿದ್ದಾರೆ. ಇಲ್ಲಿ ವಿ ಆರ್ ಹ್ಯಾಪಿ ಅಂದರೆ ನಾವು ಖುಷಿಯಾಗಿದ್ದೀವಿ. ದೇ ಆರ್ ಹ್ಯಾಪಿ ಅಂದರೆ ಅವರು ಖುಷಿಯಾಗಿದ್ದಾರೆ ಅಂತ. ಓಕೆ, ಇಲ್ಲಿ ದೇ ಬಳಸೋಣ. ಸೇಮ್, ದೇ ಆರ್ ಇನ್ ದ ಪ್ಲೇ ಗ್ರೌಂಡ್. ಅವರು ಪ್ಲೇ ಗ್ರೌಂಡ್ನಲ್ಲಿ ಇದ್ದಾರೆ, ಕ್ರಿಕೆಟ್ ಆಡ್ತಾ ಇದ್ದಾರೆ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ದೇ ಆರ್ ಇನ್ ದ ಪ್ಲೇ ಗ್ರೌಂಡ್. ವಿ ಆರ್ ಇನ್ ದ ಪ್ಲೇ ಗ್ರೌಂಡ್. ದೇ ಆರ್ ಇನ್ ದ ಪ್ಲೇ ಗ್ರೌಂಡ್. ನಾವು ಪ್ಲೇ ಗ್ರೌಂಡಲ್ಲಿದ್ದೀವಿ, ಅವರು ಪ್ಲೇ ಗ್ರೌಂಡಲ್ಲಿದ್ದಾರೆ ಅಂತ ಅರ್ಥ ಆಗುತ್ತೆ. ವಿ, ದೇ. ನಾವು ವಿ ಆರ್ ಕ್ರಿಕೆಟ್ ಅಥವಾ ದೇ ಆರ್, ಇಲ್ಲಿ ದೇ ಅವರು ಕ್ರಿಕೆಟ್ ಆಟಗಾರರು. ದೇ ಆರ್ ಕ್ರಿಕೆಟ್ ಪ್ಲೇಯರ್ಸ್. ರೈಟ್. ನೆಕ್ಸ್ಟ್, ದೇ ಆರ್ ಬ್ರಿಲಿಯಂಟ್ ಪ್ಲೇಯರ್ಸ್. ಓಕೆ, ಇಷ್ಟೇ. ಯು, ವಿ, ದೇ ಅಷ್ಟೇ ಸ್ನೇಹಿತರೆ. ಈಗ ನೋಡಿ, ಅದೇ ಪ್ಯಾಟರ್ನಲ್ಲಿ ನಾನು ಹೇಳಿದ್ದೀನಿ. ಯು ಆರ್, ಓಕೆ, ಹೆಸರು. ದೇ ಆರ್, ಕ್ಷಮಿಸಿ, ವಿ ಆರ್ ಅದೇ, ದೇ ಆರ್ ಅದೇ. ಸೊ ಯು, ವಿ, ದೇ ಬಂದಾಗ ಏನು ಬರುತ್ತೆ? ಆರ್ ಬರುತ್ತೆ. ಯು, ವಿ, ದೇ, ದೀಸ್, ದೋಸ್ ಬಂದಾಗ ಆರ್ ಬರುತ್ತೆ. ಮಿಕ್ಕಿದ ಕಡೆ ಎಲ್ಲ ಬೇರೆ ಏನಾದರೂ ಬರುತ್ತೆ, ಅಂದರೆ ಈಸ್ ಅಥವಾ ಆ್ಯಮ್ ಬರುತ್ತೆ. ಸೊ ಆ್ಯಮ್, ಈಸ್, ಆರ್ ಆಯ್ತಲ್ಲ. ಸೊ ಆ್ಯಮ್ ಈಸ್ ಡಿಫ್ರೆನ್ಸ್ ಅಥವಾ ಅದರ ಸಾಮ್ಯತೆ ಅಲ್ಲ, ಡಿಫರೆನ್ಸ್ ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಂದರೆ ಈ ಮೂರು, ಆ್ಯಮ್ ಎಲ್ಲಿ ಬಳಸ್ತೀವಿ, ಈಸಲ್ಲಿ ಬಳಸ್ತೀವಿ, ಆರಲ್ಲಿ ಬಳಸ್ತೀವಿ ಅನ್ನೋದನ್ನು ನಾನು ಡಿಸ್ಪ್ಲೇ ಮಾಡಿ ತೋರಿಸಿದಾಗ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಪ್ರತಿಯೊಂದಕ್ಕೂ ನಾನು ವೀಡಿಯೋ ಮಾಡಿದ್ದೀನಿ. ಆ್ಯಮಿಗೊಂದು ವೀಡಿಯೋ, ಈಸಿಗೊಂದು ವೀಡಿಯೋ, ಒಂದಲ್ಲ ಎರಡೆರಡು ವೀಡಿಯೋ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡ್ಬೋದು ನೀವು. ಈಗ ಇದರ ಡಿಫ್ರೆನ್ಸ್
ಇದು ಎಲ್ಲಿ ಕನ್ಫ್ಯೂಸ್ ಆಗಬಾರ್ದಲ್ಲ, ಎಲ್ಲದನ್ನು ಒಟ್ಟಿಗೆ ನಾವು ನೋಡಬೇಕು. ಎಲ್ಲದನ್ನು ಒಟ್ಟಿಗೆ ನೋಡಿದಾಗ ಓ ಇದಿಲ್ಲಿ ಬರುತ್ತೆ ಅದಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ಮಾಡ್ತೇನೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ವೀಡಿಯೋವನ್ನು ಬಹಳ ತಾಳ್ಮೆಯಿಂದ ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲೂ ಶೇರ್ ಮಾಡಿ. ಆ್ಯಂಡ್ ಏನಾದರೂ ಸಂದೇಹವಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗಿನ್ನೂ ಯಾವ ಥರದ ವೀಡಿಯೋಸ್ಗಳು ಬೇಕು, ನಿಮಗೆ ಯಾವುದರಲ್ಲಿ ಸಂದೇಹವಿದೆ, ಏನು ನಿಮಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಅಗೇನ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಕೀಪ್ ವಾಚಿಂಗ್ ಮೈ videos until my next video uploads. Until then, take care. Bye bye.